ರಹಿತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. It is a very great event, Astha. You have seen the people of this state are witnessing. I am so happy that the administration has done a very great job under our district minister, Mr. Krishna Bairegowda. He has done a commendable job in keeping discipline and saying all the devotees have got darshan and seeing the blessings of Astha May. Swरूपी शांति स्वरूपी शांति ಚಿತ್ರವಾಗಿ ಆ ತಾಯಿ ನಮ್ಮೆಲ್ಲರೂ ಕೂಡ ಕೃಷ್ಣ ಭಾಗ್ಯವನ್ನ ಪ್ರತಿ ವರ್ಷ ಪ್ರತಿನಿಧಿಗಳ ಮಾಡಿಕೊಳ್ಳುವಂತ ಒಂದು ದೊಡ್ಡ ಐತಿಹಾಸಿಕ ಪದವಿ ನಾವೆಲ್ಲ ನೋಡ್ತಾ ಇದ್ದೀವಿ. ದುಃಖವನ್ನ ದೂರ ಮಾಡುವಂತಹ ದೇವಿ ದುರ್ಗಾದೇವಿ, ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಇಷ್ಟು ಆಕರ್ಷಣೆ, ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನೆಮ್ಮದಿ ಶಾಂತಿ ಬದುಕನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಇವತ್ತೇನು ಜನ ಬರ್ತಾ ಇದ್ದಾರೆ. ಇದೇ ಒಂದು ದೊಡ್ಡ ಸಾಕ್ಷಿ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಎಷ್ಟೇ ದೂರಿಂದ ಬಂದರೂ ಕೂಡ ಬಂದು ಒಂದು ನಿಮಿಷ ಆಗಲಿ 10 ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವ್ರ ಮುಂದೆ ಬಂದು ತನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡಲಿಕ್ಕೆ
ಎಲ್ಲ ಭಕ್ತಾದಿಗಳು ಬಂದು ಕರ್ಕೊಳ್ತಾ ಇದ್ದಾರೆ. ನಮ್ಮ ಜಿಲ್ಲಾಡಳಿತ ಕೃಷ್ಣಾ ಬೈರೇಗೌಡರ ಮುಖಂಡರಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಎಲ್ಲ ಜನರು ಕೂಡ ಒಂದು ವಿಶೇಷವಾದಂತಹ ದರ್ಶನದ ಭಾಗ್ಯವನ್ನ ಒದಗಿಸಿಕೊಂಡಿದ್ದಾರೆ. ನಾನು ಪ್ರತಿ ವರ್ಷ ಬರ್ತಾ ಇದ್ದೀನಿ. ಈ ವರ್ಷ ರಾಜ್ಯಕ್ಕೆ ದಸರಾಗೆ ಬರ್ತಾ ಇದ್ದೀನಿ ಅನ್ನೋ ಅನ್ಸ್ಕೊಂಡಿದ್ದೀನಿ. ಆ ರೀತಿ ಎಲ್ಲ ಆಡಳಿತ ವ್ಯವಸ್ಥೆಯನ್ನ ಬಹಳ ಶಿಸ್ತಿನಿಂದ ನಮ್ಮ ಜಿಲ್ಲಾಡಳಿತ ಕೃಷ್ಣಪ್ಪನವರ ಮುಖಂಡತ್ವದಲ್ಲಿ ಇವತ್ತು ಮಾಡಿದೆ. ಕೆಲವು ರಾಜಕಾರಣಿಗಳಿಗೆ ನಮ್ಮೆಲ್ಲ ತೊಂದರೆ, ಕೆಲವೊಮ್ಮೆ ತೊಂದರೆ ಆಗಿರ್ಬೋದು, ನನಗೇನು. ಅದು ಕೂಡ ಈ ಸಂದರ್ಭದಲ್ಲಿ ಈ ದೇವಿಯ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಪ್ರಚಾರ ಮಾಡಿ ಎಲ್ಲರೂ ಕೂಡ ಈ ಭಾಗ್ಯವನ್ನ ದೊರೆಯಲಿ ಅಂತೇಳಿ ಅವನ್ನ ಅವಕಾಶ ಮಾಡಿಕೊಂಡಿದ್ದೀನಿ. ಮಾಧ್ಯಮಗಳಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ. ಎಲ್ಲ ನಮ್ಮ ಜಿಲ್ಲಾಡಳಿತಕ್ಕೆ ದುಡಿದಂತ ಪ್ರತಿಯೊಬ್ಬ ಕಾರ್ಯಕರ್ತರಿರ್ಬೋದು, ಜಿಲ್ಲೆಯ ಎಲ್ಲ ಸಿಬ್ಬಂದಿಗಳು ಕೂಡ, ಸರ್ಕಾರಿ ನೌಕರರು ಮತ್ತು ಸಾಧನೆಗಳು ಯಾರು ಸಹಕಾರ ಕೊಟ್ಟಿದ್ದಾರೆ, ಅಂಗಡಿಗಳ ಮುಂದೆ ದೀಪ ಕೊಟ್ಟಿದ್ದಾರೆ, ಅಲಂಕಾರ ಮಾಡಿಕೊಂಡಿದ್ದಾರೆ, ಬಂದಂತ ಜನರಿಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಕೂಡ ಈ ತಾಯಿಯ ಭಕ್ತನಾಗಿ ನಾನು, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಬಂದು ಈ ದೇವಿಯ ದರ್ಶನ ಮಾಡುವಂತ ದೊಡ್ಡ ಭಾಗ್ಯ ನೀವೆಲ್ಲ ಸೇರಿ ನಮಗೆ ಒದಗಿಸ್ಕೊಟ್ಟಿದ್ದೀವಿ. ಈ ಜಿಲ್ಲೆ ಶಾಂತಿಯಿಂದ ನೆಮ್ಮದಿಯಿಂದ ಒಂದು ಉತ್ತಮವಾದಂತಹ ಆಡಳಿತ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದಕ್ಕೆ ಮತ್ತೊಮ್ಮೆ ಈ ರಾಜ್ಯದ, ಈ ನಾಡಿನ ಮತ್ತು ಈ ಜಿಲ್ಲೆ ಎಲ್ಲ ಜನತೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಯಿಸಿ ಶುಭ ಹಾರೈಸಿ ಮೊದಲಿಗೆಲ್ಲ ತಾಯಿ ನಿಮ್ಮೆಲ್ಲರೂ ಕೂಡ ಅನುಗ್ರಹವನ್ನು ಮಾಡಿ ನೆಮ್ಮದಿಯನ್ನು ಕೊಡಿ, ನಮ್ಮ ಎಲ್ಲ ಆಸೆಗಳನ್ನು ಕೂಡ ಹಿಡಿಯಲಿ ಅಂತ ಹೇಳಿ ಆ ತಾಯಿಯಲ್ಲಿ ತನ್ನೆಲ್ಲರ ಪರವಾಗಿ ನಾನು ಮಾತನ್ನು ಮುಗಿಸ್ತೇನೆ. ನಮ್ಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಆ ತಾಯಿ ನೆಮ್ಮದಿಯನ್ನು ಕೊಡ್ಲಿ, ಶಾಂತಿಯನ್ನು ಕೊಡ್ಲಿ, ರಾಜ್ಯಕ್ಕೆ ಶಾಂತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಭಕ್ತರಿಗೂ ಭಗವಂತನಿಗೂ ಯಾವ ನಡೆಯುತ್ತ ಸ್ಥಳ ದೇವಾಲಯ. ನಾನೊಂದು ಆ ತಾಯಿ, ನಾವೊಂದು ಭಕ್ತಿ. ನಮಸ್ಕಾರ, ಬಹಳ ಸಂತೋಷ. ಭೇಟಿ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.